ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರೆಕ್ಕಿ ಬಲಿತ ಹಾಕಿ. ಮೂಡಲ್ ಮನೆಯಲ್ಲಿ ವಿಲನ್ ಕ್ಯಾರೆಕ್ಟರ್, ಅದರಿಂದ ಬಹಳ ಎದ್ಬಿಟ್ಟೆ ಸರ್. ಆ ಕಡೆ ಈ ಕಡೆ ಪೊಲೀಸರು ನಡು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅಷ್ಟು ಜನ ಆಟೋಗ್ರಾಫ್ ತಗೊಳಿಕ್ಕೆ, ಫೋಟೋ ತೆಗೆಸ್ಕೊಳ್ಳಿಕ್ಕೆ, ಅವ ಹೊರಗೆ ಅಡ್ಡಾಡೋದು ತ್ರಾಸಿತ್ತು. ನಾವು ಸರಿ ಬಸ್ ಸ್ಟ್ಯಾಂಡ್ ನಲ್ಲಿ ಶೂಟಿಂಗ್ ಹೋಗ್ಬೇಕಂತ ಬ್ಯಾಗ್ ತಗೊಂಡು ಹೊಂಟಿದ್ವಿ. ಯಾರೋ ಒಂದ್ 8-10 ಮಂದಿ ಹುಡುಗರು ಕಲ್ ತಗೊಂಡು ಹೊಡೆದ್ರು ನನಗೆ. ಈ ಹೊಲಸ ಶಬ್ದವನ್ನು ಬೈದ್ರು ನನಗೆ. ಮನೆ ಹಾಳ ಮುರುಕರು ಹೊಂಟಾರ ನೋಡ ಅಂತ ಹೇಳಿ. ಆ ಮಗನ ಕೊಂದಾನ ಮತ್ತೆ ಅಕ್ಕಿ ಕೊಡಾಕ್ ಬಂದಾನ. ಇಷ್ಟು ಬೈದ್ರಿ ಮೇಡಮ್ ಬಿದ್ದು ನಗಲಿಕ್ಕೆ ಹತ್ಬಿಟ್ರು. ಇದೇ ನೀನ್ ಪ್ರಶಸ್ತಿ ಅಂತ ಹೇಳಿದ್ರು ನನಗೆ. ಗಮ್ಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ಹೊರಟೈತಿ ಈಗ ಎಲ್ಲಿಗೆ. ಮೂಲ ಇದೆ ಧಾರವಾಡದಲ್ಲೇ ಕಲ್ತದ್ದು, ಧಾರವಾಡದಲ್ಲೇ ಬೆಳೆದದ್ದು ಎಲ್ಲ ಇಲ್ಲೇ ಆಗಿದೆ. ಧಾರವಾಡದಲ್ಲೇ ಆಗಿದೆ, ಬೇರೆ ಎಲ್ಲೂ ಹೋಗಿಲ್ಲ. ಧಾರವಾಡ ನಮ್ಮ ಅಜ್ಜ ಅಜ್ಜಿ ಹತ್ರ ಒಟ್ಟಿಗೆ ಬೆಳೆದಿದ್ದು ನಾನು. ಅವರೇ ನನ್ನ ಸಾಕಿದ್ರು. ನಮ್ಮ ಅತ್ತೆ ಇದ್ರು ಮನೆಯಲ್ಲಿ, ಅವ್ರು ನೋಡ್ಕೊಳ್ತಾ ಇದ್ರು. ಹಾಗೆ ಬೆಳೆದು ದೊಡ್ಡವನಾದೆ. ಆದ್ಮೇಲೆ ಎಷ್ಟು ಮಕ್ಕಳು ನೀವು ನಿಮ್ಮ ಕುಟುಂಬದಲ್ಲಿ? ನೀವು ನಾವು 6 ಜನ ಸರ್. 6 ಜನದಲ್ಲಿ ಒಬ್ಬರು ತಿಳ್ಕೊಂಡಿದ್ದಾಳೆ. 5 ಜನ ಇದ್ದೇವೆ. 4 ಜನ ಬ್ರದರ್ಸು, ಒಬ್ಬಕ್ಕೆ ಸಿಸ್ಟ್ರು ಅಹಮದಾಬಾದಲ್ಲಿ ಇರ್ತಾಳೆ ಅವಳು. ಅವರೆಲ್ಲ ಬೇರೆ ಬೇರೆ. ಇಬ್ಬರು ಬಾಂಬೆಗೆ ಇರ್ತಾರೆ ಅವರು. ಈ ಮನೇಲಿರೋ ನಮ್ಮ ಶ್ರೀಕಾಂತ್ ಒಬ್ಬ, ನಾನು ಮೊದಲೇದವನು ಅನಂತ, ಎರಡನೇದವನು ಶ್ರೀಕಾಂತ್ ಅಂತ. ಒಂದೇ ಮನೆಯಲ್ಲಿ ಕೂತಿರೋದು ನಾವು. ಅವರು ಎಲ್ಲೇ ಕುಡಿಸೇ ಇರ್ತಾನೆ. ಅಲ್ಲಿ ಒಂದು 6 ತಿಂಗಳು, ಇಲ್ಲೊಂದು 6 ತಿಂಗಳು ಇರ್ತಾನೆ. ಆಮೇಲೆ ಇನ್ನೊಬ್ಬ ವಿಜಯ್ ದೇಶಪಾಂಡೆ ಅಂತಿದ್ದಾನೆ, ಅವನು ಬಾಂಬೆದಲ್ಲೇ ಜಾಬ್ ಮಾಡ್ತಾನೆ, ಅಲ್ಲಿದ್ದಾನೆ. ಇನ್ನೊಬ್ಬ ಮೋಹನ್ ಅಂತ ಇಲ್ಲಿದ್ದಾನೆ, ನನ್ನ ಜೊತೆಗೆ ಇರ್ತಾನೆ. ನಾನು ಅವನು ಕುಡಿಸೇ ಇರೋದು. ನಮ್ಮ ತಂದೆಯವರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆ. ಅವಾಗ ಟೆಲಿಗ್ರಾಫ್ಸ್ ಇತ್ತು. ಟೆಲಿಗ್ರಾಫ್ಸ್ನಲ್ಲಿ ಬಾಂಬೆಗೆ ಜಾಬ್ ಮಾಡಿದ್ರು. ಅಲ್ಲೇ ಫುಲ್ ಸರ್ವಿಸ್ ಅಲ್ಲೇ ಐತಾವ. ಬಾಂಬೆ ಇದರಲ್ಲೇ ಸಿಟಿನಲ್ಲೇ? ಹೌದು, ಬಾಂಬೆದಲ್ಲಿ ಶಾಂತಾಕ್ರೂಸಲ್ಲಿ ಕ್ವಾರ್ಟರ್ಸ್ ಇತ್ತು, ಅಲ್ಲಿ ಇರ್ತಾ ಇದ್ರು ಅವರು ಬಾಂಬೆದಲ್ಲಿ. ಅವ್ರದ್ದೆಲ್ಲ ಸರ್ವಿಸು. ಇವ್ರು ಹುಡುಗರು ನಮ್ಮ ತಮ್ಮಂದ್ರು ತಂಗಿಯಂದ್ರು ಅರ್ಧ ಅಲ್ಲೇ ಎಜುಕೇಷನ್ ಆಗಿದೆ. ಇಲ್ಲೇ ಕಳಿಸಿದ್ರು ಎಜುಕೇಷನ್ ಸಲುವಾಗಿ ಅಂತ. ಆಮೇಲೆ ಕಾಲೇಜ್ ಎಲ್ಲ ಇಲ್ಲೇ ಮಾಡ್ಕೊಂಡು ಮತ್ತೆ ನಮ್ಮ ಇಬ್ಬರು ಬ್ರದರ್ಸ್ ಬಾಂಬೆಗೆ ಹೋದ್ರು. ನೋಡಿ, ಅವಾಗೆಲ್ಲ ನಿಮಗೆ ಬೆಂಗಳೂರಿಗಿನ್ನ ಮುಂಬೈ ನಿಮಗೆ ಸಮೀಪ, ಅಥವಾ ಮುಂಬೈ ಜೊತೆ ಒಡನಾಟ ಜಾಸ್ತಿ ನಿಮ್ದು? ಅಂದರೆ ನಮ್ಮ ತಂದೆಯವರಲ್ಲಿ ಇರೋದ್ರಿಂದ ಮುಂಬೈ ಜೊತೆ ಒಡನಾಟ ಜಾಸ್ತಿ ಆಯ್ತು. ನಾನು ಜಾಸ್ತಿ ಹೋಗಿದ್ದಿಲ್ಲ, 1-2 ಸಲ ಹೋಗಿದ್ದೆ ಅಷ್ಟೇ. ನಾನು ಇಲ್ಲಿ ಬಿಟ್ಟು ಧಾರವಾಡ ಬಿಟ್ಟಲ್ಲಿ ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ಮನೆಯಲ್ಲಿ ಸ್ವಲ್ಪ ನಮ್ಮ ಅಜ್ಜ ಅಜ್ಜಿ ಇದ್ದರು. ಆವಾಗ ಸ್ವಲ್ಪ ಮನೆ ಪರಿಸ್ಥಿತಿನೂ ಸ್ವಲ್ಪ ಗಂಭೀರನೇ ಇತ್ತು. ಅಂದರೆ ಅಷ್ಟು ನಮ್ಮ ಅಜ್ಜನೂ ಏನು ಮಾಡ್ತಿದ್ದಿಲ್ಲ. ಆಮೇಲೆ ನಮ್ಮ ಫಾದರ್ ಕಳಿಸಿದ್ರ ಮೇಲೆ ಜೀವನ ನಡೀಬೇಕು. ಒಂದು ಮನೆ ಬಾಡಿಗೆ ಇತ್ತು, ಆವಾಗ ಕೊಟ್ಟಿದ್ವಿ. ಆವಾಗ ಎಷ್ಟು ಬರ್ತಿತ್ತು ರೀ, ಜೀವನ ನಡೀತಿದ್ದಿಲ್ಲ, ಕಷ್ಟ ಇತ್ತು. ಸೊ ಅವಾಗ ನಾನು 14ನೇ ವರ್ಷಕ್ಕೆ ನಾನು ನೌಕರಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಓದಿದ್ದು SSLC ಆದಮೇಲೆ ಬಿಟ್ಬಿಟ್ಟೆ, ಹೋಗಲಿಲ್ಲ, ಮುಂದೆ ಓದಲಿಲ್ಲ. ಯಾಕಂದ್ರೆ ಇದಕ್ಕೆ ಅಲ್ಲಲ್ಲ, ಆಮೇಲೆ ನನ್ನ ಬಗ್ಗೆ ಇದು ಹೇಳಿದ್ನಲ್ಲ, ಅದು ಟೈವಾಕ್ನಲ್ಲಿ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸ್ ಮಾಡಿದೆ ಅಂತ. ಇಲ್ಲೆಲ್ಲ ಮಾಡ್ಕೊಂಡು ಆಮೇಲೆ ಅರಬಿ ಅಂಗಡಿಯಲ್ಲಿ ಸೇರಿಕೊಂಡೆ. ಅರಬಿ ಅಂಗಡಿಯಲ್ಲಿ ಸೇರಿಕೊಂಡು ಅಲ್ಲೊಂದು 2 ವರ್ಷ ಕೆಲಸ ಮಾಡಿದೆ. 14ನೇ ವಯಸ್ಸಿಗೆ? 14ನೇ ವಯಸ್ಸಿಗೆ ಅರಬಿ ಅಂಗಡಿ ಒಂದು 2 ವರ್ಷ ಕೆಲಸ ಮಾಡಿದ್ಮೇಲೆ ಪೋಸ್ಟ್ನಲ್ಲಿ 1 ವರ್ಷ 1.5 ವರ್ಷ ಕೆಲಸ ಮಾಡಿದೆ. ಈ ಪ್ರತಿಯೊಂದು ಡಬ್ಬಿಯಲ್ಲಿ ಹೋಗಿ ಪತ್ರ ತಗೊಂಬರೋದು, ಒಂದು ಸಿಕ್ಕ ಹೊಡೆದು ಕೊಡೋದು, ಅದು ಎಕ್ಸ್ಟ್ರಾ ಡಿಪಾರ್ಟ್ಮೆಂಟಲ್ ಅಂತ ಇರ್ತಿತ್ತು. ಅದು ಆವಾಗ ಎಷ್ಟು 80 ರೂಪಾಯಿ 70 ರೂಪಾಯಿ ಕೊಡ್ತಿದ್ರು, ಆವಾಗ ಮಾಡಿದೆ. ಆಮೇಲೆ ಟೈವಾಕ್ನಲ್ಲಿ ಅಪ್ಲಿಕೇಶನ್ ಕರೆದ್ರಲ್ಲ ಇದಕ್ಕೆ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸ್ ಸಲುವಾಗಿ ಅಂಥೇಳಿ, ಆವಾಗ ನಾನು ಹಾಕಿದೆ. ತೊಗೊಂಡ್ರೆ ನನಗೆ ಫಸ್ಟ್ ಬ್ಯಾಚ್ ಅದೇ. ಅಲ್ಲಿ ಹೋಗಿ ಅಲ್ಲಿ ಆಮೇಲೆ 4 ವರ್ಷ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸ್ ಮಾಡಿಕೊಂಡು ಮತ್ತು 6 ವರ್ಷ ನೌಕರಿ ಮಾಡಿ ಆಮೇಲೆ ನಾನು ಅಲ್ಲಿಂದ ಬಿಟ್ಟು ಲಾಟ್ರಿ ಅಂಗಡಿ ಶುರು ಮಾಡಿದೆ. ಲಾಟ್ರಿ ಮಾರ್ತಾ ಸಂಜೆಗೆ ನಾಟಕ ಮಾಡೋದು, ಮುಂಜಾನೆ ಲಾಟ್ರಿ ಮಾರೋದು. ಹಿಂಗೆ ನಾಟಕದ ಇದು ಶುರು ಆಯಿತು. ನಾಟಕ ಮಾಡ್ತಾ ಸಾಧಾರಣ ಮೊದಲೇದು ನಾನು ಸೀರಿಯಲ್ ಮಾಡಿದ್ದು ಸರೋಜಿನಿ ಅಂಥೇಳಿ. ETV ಲಾಂಚ್ ಆಯಿತು. ETV ಲಾಂಚ್ ಆದಾಗ ಮೋಸ್ಟ್ಲಿ 99-98 ಇರಬೇಕು, 1998 ಇರಬೇಕು. ಹೈದರಾಬಾದಕ್ಕೆ ಹೋಗಿದ್ದೀವಿ ನಾವು ಶೂಟಿಂಗ್ಗೆ. ಹರು ಕೇಸರಿ ಅಂತಿದ್ರು, ಕೇಸರಿ ಹರು ಅಂತ. ಕೇಸರಿ ಹರು ಭೂಮಿಗೀತ ಪಿಕ್ಚರ್ ಮಾಡಿದವರು. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಅವರು ಉತ್ತರ ಕರ್ನಾಟಕದ ಭಾಷೆ ನಮಗೆ ಉತ್ತರ ಕರ್ನಾಟಕ ಭಾಷೆ ಕೊಟ್ಟು ಉತ್ತರ ಕರ್ನಾಟಕದ MLA ಅಂಥೇಳಿ ನಾನು ರೋಲ್ ಮಾಡಿದೆ. ನಾನು ಸುರೇಶ್ ಕುಲಕರ್ಣಿ, ಮಾನ್ವಿ ಅಂತಿದ್ರು. ಅವರು 3 ಮಂದಿ ಹೈದರಾಬಾದಕ್ಕೆ ಹೋಗ್ತಾ ಇದ್ವಿ. ಸುರೇಶ್ ಕುಲಕರ್ಣಿ ಅಂದರೆ ಅವರು ಟೀಚರ್ ಅಲ್ಲ, ಇನ್ನೊಬ್ಬರು. ಅವರು ನಮ್ಮ ಗುರುಗಳೇ. ಅವರು ಪಾಪ ಅವರು ಬೇಂದ್ರೆಯವ್ರ ಬಗ್ಗೆ ಭಾಳಷ್ಟು ಇದನ್ನು ಮಾಡಿದ್ದಾರೆ, ಅವ್ರ ಜೊತೆ ಒಡನಾಟಿತ್ತು. ಅವರು ನನ್ನ ಪ್ರೋತ್ಸಾಹನ ಭಾಳ ಕೊಡ್ತಾರೆ. ಎಲ್ಲರೂ ಬೆಟ್ಟಾಗ ಮಾಡ್ಲಿಕ್ಕೆ ಮಾಡೋಣ ಡೊಬ್ಬಾಚೆ ಪ್ರೋತ್ಸಾಹ ಮಾಡಪ್ಪ, ಚಲೋ ಮಾಡ್ತೀನಿ ಅಂತೇಳಿ. ಅವರು ಇನ್ನೊಬ್ಬ ಸುರೇಶ್ ಕುಲಕರ್ಣಿ ಇದ್ದರು, ಮಾಲ್ಮಡಿಯಲ್ಲಿ ಇರ್ತಿದ್ರು. ಅವರು ಗಿರೀಶ್ ಕಾರ್ನಾಡ್ ಅವ್ರ ಅಸಿಸ್ಟೆಂಟ್ ಇದ್ರು. ಅಲ್ಲಿ ಸರೋಜಿನಿ ಶೂಟಿಂಗಿಗೆ ಹೋದ್ವಿ, ಎಲ್ಲೇ ಇದಕ್ಕೆ ಫಸ್ಟ್ ಮಾಡಿದ್ದು. ಅದಾದಮೇಲೆ ನಮ್ಮ ಇವರು ಶ್ರೀನಿವಾಸ ಮೂರ್ತಿಯವರೆಲ್ಲೋ ಒಂದು ಬೇಂದ್ರೆ ನೋಡಿದ್ರು. ಅಷ್ಟೊಂದು ಬೇಂದ್ರೆ ಶೋ ಮಾಡ್ತಿದ್ದೆ. ಅವ್ರು ಅಣ್ಣ ಬಸವಣ್ಣ ಅಂತ ಒಂದು ಸೀರಿಯಲ್ ಮಾಡಿದ್ರು, ETVಗೆ ಮಾಡಿದ್ರು ಅವರು, ಅಣ್ಣ ಬಸವಣ್ಣ ಅಂತ. ಅದರಲ್ಲಿ ನನ್ನ ಕರೆದ್ರವ್ರೆ. ನಾನು ಬೇಂದ್ರೆ ಡೈಲಾಗ್ ಎಲ್ಲ ಮಾತಾಡಿ ತೋರಿಸಿದೆ ಅವ್ರಿಗೆ. ಬೇಂದ್ರೆದು ಹಿಂಗೆ ಅಂತ ತಿಳ್ಕೊಂಡು, ಹೌದು ನಿಮ್ಮ ಬಗ್ಗೆ ಕೇಳಿದೆ ನಾನು, ನಿಮ್ಗೊಂದು ರೋಲ್ ಇದೆ ಅದರಲ್ಲಿ ಮಾಡಬೇಕು ಅಂತ. ಒಳ್ಳೆ ರೋಲ್ ಕೊಡ್ತೀನಿ, ವಿಲನ್ ರೋಲ್ ಇದೆ ಅಂತ. ಆಯ್ತು ಬಿಡಿ ಅಂತ ಹೇಳಿದೆ. ಅದರಲ್ಲಿ ಒಳ್ಳೆ ರೋಲ್ ಕೊಟ್ಟರು ನನಗೆ ಅವರು, ಶ್ರೀನಿವಾಸ ಮೂರ್ತಿಯವರು. ಮಂಡ್ಯ, ಹೈದರಾಬಾದ್ ಎಲ್ಲ ಕಡೆ ಶೂಟಿಂಗ್ ಆಯಿತು. 2-3 ವರ್ಷ ಕಂಟಿನ್ಯೂಸ್ ಶೂಟಿಂಗಲ್ಲಿ ಹೋಗೋದು. ಅವರು ಟಿಕೆಟ್ ರಿಸರ್ವೇಷನ್ ಮಾಡಿಸ್ತಿದ್ರು, ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ 250 ರೂಪಾಯಿ ಪೇಮೆಂಟ್ ಇತ್ತು ನನಗೆ. ಎಷ್ಟು ವರ್ಷದಿಂದ? ಸಾಧಾರಣ 2000 ಇಸ್ವಿಯಲ್ಲಿ, 25 ವರ್ಷದಿಂದ. 25 ವರ್ಷದಿಂದ. ಆಮೇಲೆ ಅದನ್ನು ಮಾಡ್ತಾ ನನಗೆ ಅಲ್ಲೇ ಇನ್ನೊಬ್ಬರು ರಾಮಚಂದ್ರ ಅಂತ ಒಬ್ಬರು ಡೈರೆಕ್ಟ್ರು, ಸ್ವಾಮಿ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ರು. ಅವ್ರೇನೋ ಒಂದು ಸರಿ ಶೂಟಿಂಗ್ ಬಂದ ನನ್ನ ಆ್ಯಕ್ಟಿಂಗು ನನ್ನ ನೋಡಿದ್ರು ಅವರು.
ನೋಡಿ ನಾನು ಮನೆಯವರು ಅಂತಾರೆ, ಅವ್ರು ಏನು ನೋಡಿದರು, ಸರ್ ಒಂದು 10 ದಿವಸ ನಿಮ್ಮದು ನಮ್ಮ ಇದರಲ್ಲಿ ಶೂಟಿಂಗ್ನಲ್ಲಿ ಬೇಕು, ಒಂದು ವಿಲನ್ ರೋಲ್ ಇದೆ, ಮಾಡ್ತೀರಾ ಅಂದ್ರೆ ಮಾಡ್ತೇನೆ ಅಂತ ಹೇಳಿ ಅವರು ಕರೆಸಿದರು. ಆವಾಗ ಮತ್ತೆ ಅಲ್ಲಿ ಹೋಗಿ ಅದನ್ನು ಒಂದು 2 ಸಲ 3 ಸಲ ಕರೆಸಿದ್ರು. ಒಂದು 3 ದಿವಸ 4 ದಿವಸ 5 ದಿವಸ ಶೂಟಿಂಗ್ ಇತ್ತು, ಅದನ್ನು ಮಾಡಿ ಮುಗಿಸಿದೆ. ಅದಾದಮೇಲೆ ನನಗೆ ಒಳ್ಳೆ ರೋಲ್ ಸಿಕ್ಕದ್ದನ್ನು ನನಗೆ ಸೋಮಟ್ಟಿಗೆ ಅಂದ್ರೆ ಇದು ಯಾವುದು ಮೂಡಲ ಮನೆಯಲ್ಲಿ ವಿಲನ್ ಕ್ಯಾರೆಕ್ಟರ್ ಪಾಟೀಲ್ ಅಂತೇಳಿ, ಪಾಟೀಲ್ ಕ್ಯಾರೆಕ್ಟರ್. ಅದರಿಂದ ಭಾಳ ಎದ್ಬಿಟ್ಟೆ ಸರ್ ನಾನು. ಭಾಳ ಅಂದ್ರೆ ಏನು, ಹೊರಗೆ ಅಡ್ಡಾಡೋ ತ್ರಾಸಿತ್ತು. ಅಷ್ಟು ವೈಶಾಲಿ ಕಾಸರವಳ್ಳಿಯವರು ಭಾಳ ಪ್ರೀತಿ ಮಾಡ್ತಿದ್ರು ಬಿಡ್ರಿ. ಅವ್ರು ನಮ್ಮ ಮೇಲೆ ಭಾಳ ಅಂದ್ರೆ ಭಾಳ. ನಾವೇನು ಹಂಗೆ ಅವ್ರು ಡೈರೆಕ್ಟ್ರು ನಾವು ಆ್ಯಕ್ಟ್ರು ಅನ್ನೋ ಭಾವನೆನೇ ಇದ್ದಿದ್ದಿಲ್ಲ. ನಾವೆಲ್ಲ ಆ್ಯಕ್ಟ್ರಸ್ ಹಂಗಾಯ್ತು. ಸುನೀಲ್ ಪುರಾಣಿಕಿದ್ದ, ಆಮೇಲೆ ನಮ್ಮ ಈಗ ಶಕ್ಕು ಅಂತಿದ್ದ ಅಲ್ಲ, ಪದ್ಮಜರಾವ್, ಆಮೇಲೆ ರವಿ ಸರ್ ಇದ್ರು. ಎಲ್ಲರೂ ಭಾಳ ಪ್ರೀತಿ ಮಾಡ್ತಿದ್ರು ನಮ್ಮನ್ನು. ಕೆ ಎಸ್ ಎಲ್ ಸ್ವಾಮಿ, ಆಮೇಲೆ ನಮ್ಮ ಮುರುಗೋಡ ರೇಣುಕಮ್ಮ ಮುರುಗೋಡ ಅಜ್ಜಿ ಅವಳಿದ್ಲು. ಅಲ್ಲಿದ್ದವ್ರು ಎಲ್ಲರೂ, ನಮ್ಮ ವೀರಣ್ಣ ಪತಾರಿದ್ದ. ಹಿಂಗೆ ಎಲ್ಲರೂ ಅವರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ. ನಾಳೆ ನೋಡೋದಿದ್ದೇ ಇರ್ತಿತ್ತು, ಲಘು ಆಗಿದ್ದು ಛಲ ಆಗ್ಬಿಟ್ಟು ಮಜಾ ಅಂದ್ರೆ ನಾವೆಲ್ಲಾದರೂ ನಮ್ಮ ಮೇಡಮ್ ಅಂದ್ಬಿಟ್ಟು ಟೀ ಕುಡಿಯೋಕೆ ಹೋದ್ರೆ ಬೆಳಗ್ಗೆ ಎದ್ಕೊಂಡು ನಾವು ದೋಸೆ ತಿನ್ನಕ್ಕೆ ಹೋಗ್ತಿದ್ವಿ. ಅಲ್ಲಿ ದೋಸೆ ತಿನ್ನಕ್ಕೆ ಅಲ್ಲಿ ಸೆಟ್ ನಿಂತ್ಬಿಟ್ಟು ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಹೋಗ್ಬೇಕಾರೆ ಅವ್ರನ್ನ ಬಿಟ್ಟು ಹೋಗ್ಬಿಟ್ರೆ ಮೇಡಮ್ ಸಿಟ್ಟಿಗಳವ್ರು, ಏನು ನಾನು ಬಿಟ್ಟು ದೋಸೆ ತಿನ್ನಕ್ಕೆ ಹೋದ್ರೆ ನೀವು ನನ್ನ ಯಾಕೆ ಬಿಟ್ಟು ಹೋದ್ರಿ ಅಂತ. ಅದಕ್ಕೆ ಮುಂಜಾನೆ ಹೋಗ್ಬೇಕಾದ್ರೆ ಫಸ್ಟ್ ಅವ್ರು ಕೇಳಬೇಕು, ಇವತ್ತು ದೋಸೆ ತಿನ್ನೋಣ ಮೇಡಮ್ ಅಂತ, ಬನ್ನಿ ಅಂತೆ. ಪಾಪ ಅವ್ರು ಬಗ್ಲಕ್ಕೆ ಯಾಕೆ ಕರ್ಕೊಂಡು ಹೋಗ್ತಿದ್ರು, ಡುಬ್ಬ ಚಪ್ಪರಿಸ್ತಿದ್ರು. ಮೇಡಮ್ ನಾನು ಹೆಂಗೆ ಡೈರೆಕ್ಟ್ ಹೆಂಗೆ ಡೆಲಿವರಿ ಮಾಡ್ಬೇಕಂತ ತಲೆಗೆ ಹೊಡಿತಿದ್ರು ನನಗೆ. ನಿನಗೇನು ಹೇಳ್ಕೊಡು, ನೀನೇ ಬೇರೆದವ್ರಿಗೆ ಹೇಳ್ಕೊಡು, ಹಂಗಿದ್ಯಾ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ದೆ. ಭಾಳ ಪ್ರೋತ್ಸಾಹ ಕೊಡ್ತಿದ್ರು. ಎಲ್ಲ ಒಂದು ಫ್ಯಾಮಿಲಿ ಥರ ಇದ್ದೀವಿ ಸರ್, ಫುಲ್ ಫ್ಯಾಮಿಲಿ. ಆ ಮೂಡಲ ಮನೆ ಸೀರಿಯಲ್ ಮುಗಿಯೋ ತನಕ ನನಗೆ ಎಷ್ಟು ಹುಚ್ಚು ಹಿಡಿದಿತ್ತು ಅಂದರೆ ಎಲ್ಲರ ಜೊತೆ. ಇವನ್ ಕೆ ಎಸ್ ಎಲ್ ಸ್ವಾಮಿ ಅವರು ಭಾಳ ಪ್ರೀತಿ ಮಾಡ್ತಿದ್ರು ನನಗೆ. ಅವರು ಬೆಂಗಳೂರಿಗೆ ಬಂದು ಕರ್ಕೊಂಡೋಗಿ ಅವ್ರ ಮನೆಯೆಲ್ಲ ಹೊಸ ಮನೆ ಕಟ್ಸಿದ್ರು. ಅವರು ಕೆ ಎಸ್ ಎಲ್ ಸ್ವಾಮಿ ಬೆಂಗಳೂರಲ್ಲಿ ಮನೆ ಕರ್ಕೊಂಡೋಗಿದ್ರು. ಮನೆಗೆ ಕರ್ಕೊಂಡೋಗಿ ಅವರ ಮನೆಯಲ್ಲಿ ಊಟ ಹಾಕಿ ಒಬ್ಬರನ್ನ ಕಳಿಸಿದ್ರು. ಕಾರ್ನಲ್ಲಿ ಕರ್ಕೊಂಡೋಗಿ ಅವ್ರ ಮನೆಯೆಲ್ಲ ತೋರಿಸಿ ಬೆಳಗಿಂದ ಸಂಜೆವರೆಗೆ ಅವ್ರ ಮನೇಲಿ ಇದ್ದೆ. BV ರಾಧಾ ಅವ್ರು ಭೇಟಿಯಾಗಿದ್ರು, ಅವರೇ ಅಡುಗೆ ಮಾಡಿ ಹಾಕಿದ್ರು ಊಟಕ್ಕೆ ನನಗೆ. ಅಲ್ಲೆಲ್ಲ ಊಟ ಮಾಡಿ ಅವ್ರ ಮನೆಯಲ್ಲೆಲ್ಲ ಇದ್ವಿ. ಆಮೇಲೆ ಅವರೊಂದು ಸೀರಿಯಲ್ ಟೆಲಿಫಿಲ್ಮ್ ಮಾಡಿದರು, ಏರಲ್ಲಿ ಹಾರಲ್ಲಿ ಏಕತೆಯ ಸಾರಲಿ ಅಂತ ಹೇಳ್ಕೊಂಡು. ಅದರಲ್ಲಿ ಒಂದು ಒಳ್ಳೆ ರೋಲ್ ಕೊಟ್ಟರು. ಇಲ್ಲಿ ಧಾರವಾಡದಲ್ಲೇ ಶೂಟಿಂಗ್ ಮಾಡಿದರು. ಈ ಹೆಬ್ಬಳ್ಳಿಯಲ್ಲಿ ಒಂದು ಜಾಗ ತೊಗೊಂಡು ಅಲ್ಲಿ ಫುಲ್ ಶೂಟಿಂಗ್ ಅಲ್ಲೇ ಆಯಿತು. ಅದರಲ್ಲಿ ಒಳ್ಳೆ ರೋಲ್ ಕೊಟ್ಟಿದ್ದರು. ಆಮೇಲೆ ಪೇಮೆಂಟ್ ತಂದು ಕೊಟ್ಟರು, ಎಲ್ಲನೂ ಮಾಡಿದರು. ಹಾಗೆ ನಮ್ಮದು ಅವ್ರದ್ದು ಎಲ್ಲ ಫ್ರೆಂಡ್ಶಿಪ್ ಭಾಳ ಇತ್ತು. ಇವನು ಸುನೀಲ್ ಪುರಾಣಿಕ. ಇದು ಮೂಡಲ ಮನೆ ಅಂತೂ ನಿಮ್ಮ ಪಾಟೀಲ ನಿಮ್ಮ ಪಾತ್ರದ ಬಗ್ಗೆ ಭಯಂಕರ ಸಿಟ್ಟು ಬರೋದು. ಹೌದು ಸರ, ಸಿಟ್ಟು ಬರೋದು ಅಷ್ಟೇ ಅಲ್ಲ. ನಾನು ಇನ್ನೊಬ್ಬ ದೇಶಪಾಂಡೆ ಅಂತ ವೀರಣ್ಣ ಪತಾರ್ ಮಾಡ್ತಿದ್ದೆ ರೋಲ್. ಅದರಲ್ಲಿ ಅವು ಮಾಡಬೇಕಾದ್ರೆ ನಾವು ಒಂದು ಸರಿ ಬಸ್ ಸ್ಟ್ಯಾಂಡಲ್ಲಿ ಶೂಟಿಂಗ್ ಹೋಗ್ಬೇಕಂತ ಬ್ಯಾಗ್ ತೊಗೊಂಡು ಹೊಂಟಿದ್ವಿ. ಯಾರೋ ಒಂದು 8-10 ಮಂದಿ ಹುಡುಗರು ಕಲ್ಲು ತೊಗೊಂಡು ಹೊಡೆದ್ರು ನನಗೆ. ಈ ಹೊಲಸು ಶಬ್ದವನ್ನು ಬೈದ್ರು ನನಗೆ. ಇಬ್ಬರಿಗೂ ಮನೆ ಹಾಳ ಮುರುಕರು ಹೊಂಟಾರ ನೋಡು ಅಂತೇಳಿ. ಆಗ ಒಂದೆರಡು ತೊಗೊಂಡ್ವಿ. ನಾವು ಮೇಡಮ್ ಹೋಗಲೇ ನಗಲಿಕ್ಕತ್ರ. ಶೂಟಿಂಗ್ ನಡೀತಿತ್ತಲ್ಲ, ಶೂಟಿಂಗ್ ನಡಿಬೇಕಾದ್ರಲ್ಲೇ ಹೆಣ್ಮಕ್ಳೆಲ್ಲ ನೋಡಕ್ಕೆ ಮಂದಿ ನೋಡಕ್ಕೆ ನಿಂತಿದ್ರಲ್ಲ. ಇಲ್ಲಿ ಹಂದಿಗ್ನೂರಲ್ಲಿ ಮಾಡ್ತಿದ್ರಿ ನೀವು? ಹಂದಿಗ್ನೂರಲ್ಲಿ ವಾಡೆಯಲ್ಲಿ ಮಾಡಿದ್ವಿ. ಹೌದು, ವಾಡೆಯಲ್ಲೂ ಮಾಡ್ತಿದ್ವಿ. ಇನ್ನೊಂದು ಇಲ್ಲೇ ಅವ್ರ ಮಗಳ ಮನೆ ಬೇರೆ ಇತ್ತು, ಅಲ್ಲಿನೂ ಮಾಡ್ತಾಯಿದ್ವಿ. ಅಲ್ಲೇ ಶೂಟಿಂಗ್ ನಡಿಬೇಕಾದ್ರೆ ಇವರು ದೇಸಾರಿ ಮಗನ ನಾನು ಕೊಂದಿರ್ತೇನೆ. ಆಮೇಲೆ ಅವ್ರ ಮನೆಗೆ ಅಕ್ಕಿ ಚೀಲ ತೊಗೊಂಡು ಕೊಡ್ಲಿಕ್ಕೆ ಹೋಗ್ತೇನೆ, ನಾಟಕ ಮಾಡೋಕ್ಕಂತ ಕೊಡ್ಲಿಕ್ಕೆ ಹೋಗ್ತೀನಿ. ಇಲ್ಲ ಪಾಪ ನಿಮ್ಮ ಹುಡುಗ ಹಿಂಗೆ ಆಗಬಾರ್ದಾಗಿತ್ತು ಅಂತ ಅಲ್ಲೆಲ್ಲ ಹೆಣ್ಮಕ್ಳು ಕೂತಿದ್ರು. ಇಷ್ಟು ಹೊಲಸು ಬೈದ್ರೆ ನನಗೆ ಹೇಳ್ತೇನೆ. ಬಂದು ನೋಡಿ ಊರು ಭಾಡೆ ಅಮ್ಮ ಮಗನ ಕೊಂದಾನ ಮತ್ತು ಅಕ್ಕಿ ಕೊಡಕ್ಕೆ ಬಂದಾನ. ಇಷ್ಟು ಬೈದ್ರಿ ಮೇಡಮ್ ಬಿದ್ದು ನಗಲಿಕ್ಕೆ ಹತ್ಬಿಟ್ರು. ಇದೇ ನಿನ್ನ ಪ್ರಶಸ್ತಿ ಅಂತ ಹೇಳಿದ್ರು ನನಗೆ ಅವರು. ನಾನು ಸುಮ್ಮನೆ ನಿಂತಲ್ಲಿ ಬಾಜಕ್ಕೆ ಹೋಗಿ, ಇದು ನಿನಗೆ ಸಿಗುವಂಥ ಪ್ರಶಸ್ತಿ ನಿನ್ನ ಆ್ಯಕ್ಟಿಂಗಿಗೆ ಅಂತ ಹೇಳಿದರು. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೆ. ಜನರು ನಿಮ್ಮ ಮೇಲೆ ಸಿಟ್ಟಿಗೆ ಅದು ಕಲ್ಲು ಹೊಡಿತಾರೆ, ಇದನ್ನು ಹೊಡಿತಾರೆ, ಬೈತಾರೆ ಅಂದರೆ ಇದನ್ನು. ಆಮೇಲೆ ಎಲ್ಲಾದರೂ ಕಾರ್ಯಕ್ರಮ ಕರಿತಿದ್ರು ಅವ್ರು ನಮ್ಗೆ. ಎಲ್ಲರ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಮೂಡಲ ಮನೆ ಮಂದಿ ಎಲ್ಲ ಹೋಗ್ತಿದ್ವಿ. ಅಲ್ಲೆಲ್ಲ ವಾದಾಗಿದ ಅಂದರೆ ಪ್ರಶ್ನೆ ಉತ್ತರ ಎಲ್ಲ ಆಗ್ತಿತ್ತು. ಸಂವಾದ ಭಾಳ ಕಡೆ ಹೋಗೇವಿ. ಹೋದಾಗ ನಾವು ಹಾಗೆ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ. ನಾನು ಪೊಲೀಸ್ ಪ್ರೊಡಕ್ಷನ್ದಲ್ಲಿ ಹೋಗ್ತಿದ್ವಿ. ಆ ಕಡೆ ಈ ಕಡೆ ಪೊಲೀಸರು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಜನ ಆಟೋಗ್ರಾಫ್ ತೊಗೊಳಿಕ್ಕೆ, ಫೋಟೋ ತೆಗೆಸ್ಕೊಳ್ಳಿಕ್ಕೆ. ಅವಾಗ ಹೊರಗೆ ಅಡ್ಡಾಡೋದು ತ್ರಾಸಿತ್ತು ನಾವು. ಅದು ಮೂಡಲ ಮನೆ ಮುಗಿಯೋವರೆಗೆ. ಮೂಡಲ ಮನೆ ಮುಗಿದ ಮೇಲೆ ಮಹಾನವಮಿ ಅಂತ ಒಂದು ಮಾಡಿದ್ವಿ. ಮಹಾನವಮಿ ಅದು ಒಳ್ಳೆಯದು. ನಮ್ಮ ಹುಲಿಶೇಖರ್ ಅವ್ರದ್ದೇ ಸ್ಕ್ರಿಪ್ಟ್ ಅದು. ಆಮೇಲೆ ನಮ್ಮ ಮೊದಲೇಕ ಇವ್ರು ಮಾಡ್ತಿದ್ರು ಡೈರೆಕ್ಷನ್, ಅದ್ವಾನಿ ಅಂತ ಹೇಳಿ ಕ್ಯಾಮ್ರಾಮನ್ ನಾಗರಾಜ್ ಅದ್ವಾನಿ. ಅವರು ನಮ್ಮ ಮೇಲೆ ಭಾಳ ಪ್ರೀತಿ, ಭಾಳ ಅಂದ್ರೆ ಭಾಳ ಪ್ರೀತಿ. ಡೈರೆಕ್ಷನ್ ಎಲ್ಲ ಅವರೇ ಮಾಡ್ತಿದ್ರು. ನಮಸ್ಕಾರನ ಮನಸ್ಸಿಗೆ ಬಂದಂಗ ಮಾಡ್ತಾರ. ಹೋಗ್ಲಿ ದೇವ್ರಿಗೆ ಸಹಿತ ಬಿಟ್ಟಿ ಬ್ಯಾಸರಿಕಿಲ್ಲ ನಮಸ್ಕಾರ ಮಾಡೋರು ನೋಡಿ. ಕಲಾ ಮಾಧ್ಯಮದ ರಾಯರೆಸ್ಟ್ ಇಂಟರ್ವ್ಯೂಸ್ ಓದಿದ್ದೀನಿ. ನೋಡಿದ್ ಸರ್? ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಅಶೋಕ್ ಬಸ್ತಿ ಅವರು ನೋಡಿದ್ ಸರ್? ಅವ್ರದ್ದು ಜೊತೆ ಮಾತಾಡಿದ್ದು. ಆಮೇಲೆ 3-4 ಮಂದಿ ಹೆಸರು ನೆನಪಿಲ್ಲ ನನಗೆ. ಅವ್ರದ್ದು ನೀವು ಇಂಟರ್ವ್ಯೂ ಮಾಡಿದ್ದು, ಅವರೆಲ್ಲ ರಾಜ್ಕುಮಾರ್ ಬಗ್ಗೆ ಹೇಳಿದ್ದು ಸ್ವಲ್ಪ ನೋಡಿದೆ, ವಿಷ್ಣುವರ್ಧನ್ ಬಗ್ಗೆ ಹೇಳಿದ್ದು ನೋಡಿದೆ. ನನಗೆ ಖುಷಿ ಅನ್ನಿಸ್ತು. ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಅಶೋಕ್ ಬಸ್ತಿ ಜೋಡಿ ನಾನು 2-3 ಕಾರ್ಯಕ್ರಮ ಮಾಡಿದ್ದೇನೆ. ಅವ್ರ ಮೊದಲಕ್ಕೆ ನಾನು ವಿದ್ಯಾವರ್ಧಕ ಸಂಘದ ಹತ್ರ ನನ್ನ ಲಾಟ್ರಿ ಅಂಗಡಿ ಇತ್ತು, ವಿದ್ಯಾವರ್ಧಕ ಸಂಘ ಅಂತಿದೆ, ಅಲ್ಲಿ ಲಾಟ್ರಿ ಅಂಗಡಿ ಇತ್ತು. ಅಲ್ಲಿ ಎಲ್ಲ ಕಲಾವಿದರು ನನ್ನ ಹತ್ರ ಕೊಡ್ತಿದ್ರು. ಎಲ್ಲ ಕಲಾವಿದರು ಧಾರವಾಡದಲ್ಲಿ ಎಲ್ಲ ಕಲಾವಿದರು, ಅನಂತರ ಕಡೆ ಬರದೇವ್ರದ್ದು ಯಾರೂ ಇಲ್ಲ.
ಇವನ್ ಪಾಲಿಟಿಷಿಯನ್ಸು, ಇವನ್ ದೊಡ್ಡ ದೊಡ್ಡ ಸಾಹಿತಿಗಳು ಎಲ್ಲರೂ ನನ್ನ ಹತ್ರ ಬಂದು ನಿಂದಿರ್ತಿದ್ರಲ್ಲ. ಸಂಜೆ ಆದಮೇಲೆ ನಾವು ಸ್ನೇಹಿ ಎಲ್ಲರ ದೋಸ್ತ, ನಾನು ಸ್ನೇಹಪ್ರಿಯ, ನೀವು ಸ್ನೇಹಪ್ರಿಯರು. ಎಲ್ಲರೂ ಬರೋರು ಒಂದು ಕಪ್ ಚಾಯ್ ಇಡೋರು, ಇಲ್ಲ ಮಿರ್ಚಿ ತಂದಿಡೋರು ಅಂಗಡಿ ಒಳಗಿಂದು. ಅಷ್ಟೇ ಅಲ್ಲ, ಅಲ್ಲಿ ಅಂಗಡಿಯವ್ರನ್ನೂ ಇಷ್ಟು ಹಚ್ಕೊಂಡಿದ್ನಲ್ಲ ನಾನು. ಅಲ್ಲಿ ಅಂಗಡಿಯವರು ಇದ್ದವ್ರನ್ನ, ಅವ ಬೀಡಿ ಅಂಗಡಿ ಇತ್ತು, ಅವ್ನು ಮಧ್ಯಾಹ್ನದಾಗ ಊಟಕ್ಕೆ ಹೋಗ್ಬೇಕಾದ್ರೆ ಅವ್ನು 2 ತಾಸು ನಾನು ಊಟಕ್ಕೆ ಬಿಡ್ತಿದ್ದೆ. ಅವ್ನ ಮನೆಗೆ ಊಟ ಮಾಡೋವರೆಗೆ ನಾನು ಪಾನ್ ಕಟ್ಟೋದು ಎಲ್ಲ ಅವನು ವ್ಯಾಪಾರ ಮಾಡ್ತಿದ್ದೆ. ಅವ್ರು ಹೋಟೆಲ್ನವ್ರ ಮ್ಯಾನೇಜರ್ ಊಟಕ್ಕೆ ಹೋದರೆ ನಾನು ಹೋಟೆಲ್ ಗಲ್ಲೆ ಮೇಲೆ ಕೂತ್ಕೋತಿದ್ದೆ, ಅಲ್ಲೇ ವ್ಯಾಪಾರ ಮಾಡ್ತಿದ್ದೆ 1 ತಾಸು 2 ತಾಸು. ಅವ್ರು ಬಂದಮೇಲೆ ಮತ್ತು ನಾನು ಲಾಟ್ರಿ ಅಂಗಡಿಗೆ ಬಂದಿರ್ತಿದ್ದೆ. ನಾನಿಲ್ಲ, ಸಂಜೆಗೆ ಹೋದರೆ ಅವನ ಬೀಡಿ ಅಂಗಡಿಯವ್ರು ನನ್ನ ಲಾಟ್ರಿ ಅಂಗಡಿ ನೋಡ್ತಾ ಇದ್ದ, ಟಿಕೆಟ್ ತೊಗೊಂಡ್ರೆ ದುಡ್ಡು ತೆಗೆದಿಟ್ಟು ನನಗೆ ಕೊಡ್ತಾ ಇದ್ದ. ಹಿಂಗೆ ಒಂದು ಅಲ್ಲೂ ಫ್ಯಾಮಿಲಿ ಥರನೇ ಇತ್ತು. ಸೊ ಜಗತ್ತ ಫ್ಯಾಮಿಲಿ ನಿಮಗೆ? ಹೌದು ಎಲ್ಲರೂ ಸರ್ ನಿಮ್ಗೆ ಹೇಳ್ತೀನಿ, ಅಲ್ಲಿ ಬಂದವರು ಮೋಹನ್ ನಾಗಮ್ಮದವ್ರು ಅಂತಿದ್ರು, ಅವ್ರು ಬರ್ತಾಯಿದ್ರು, ಅಲ್ಲೇ ಇದ್ರು. ಅವರು ಭಾಳ ದೊಡ್ಡ ದೊಡ್ಡ ಮಂದಿ, ನಮ್ಮ ಮೊಗಲಿ ಅಂತ ವಕೀಲರಿದ್ದರು, ಅವರು ಅನಂತ ಬಂದು ಡುಬ್ಬಾ ಚಬ್ರಸ್ ಬಾಜುಕ್ ನಿಂದವರು, ಕುರ್ಚಿ ಮೇಲೆ ಕೊಡೋರು. ಆಮೇಲೆ ಸಿದ್ಲಿಂಗ್ ಪಟ್ಟಿ ಶೆಟ್ಟಿ ಅವರು ಬರ್ತಾಯಿದ್ರಲ್ಲಿ. ಅವರು ನನ್ನ ನಾಟಕ ನೋಡಿದ್ರು. ಅವರು ಹೈವದನ ನಾಟಕ ಮಾಡಿದ್ವಿ ನಾವು. ಹೈವದನದಲ್ಲಿ ಕಪಿಲ್ ರೋಲ್ ಮಾಡಿದ್ದೆ, ಕಪಿಲ. ಆಮೇಲೆ ದೇವದತ್ತ ಆಗ್ತೇನೆ. ಅದನ್ನು ಮಾಡಿದಾಗ ಅದನ್ನು ನೋಡಿ ಅವರು ಭಾಳ ಅದ್ಭುತ ಅನಿಸ್ಬಿಡ್ತಾರೆ. ಅದು ಒಂದು ಆಮೇಲೆ ಜೋಕುಮಾರ್ ಸ್ವಾಮಿ ನಾಟಕ ನೋಡಿದ್ರು, ಅದರಲ್ಲಿ ಬಸ್ನಾನ್ ರೋಲ್ ಮಾಡಿದ್ದು ನಾನು, ಕಮ್ಮಾರ್ ಅವ್ರದ್ದು. ಅದನ್ನು ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಒಂದು ಫೋಟೋ ಕೊಡೋದ್ರು ಒಂದು ಸರ್ತೆ ಬಂದು, ಯಾಕೆ ಸರ್ ಕೊಡು ಒಂದು ಚಹಾ ಜೋಡಿ ಚೂಡಾದಂಗೆ ಅದಾಗ ನನ್ನ ಬಗ್ಗೆ ಬರೆದ್ರು ಅವರು. ಲಾಟ್ರಿ ಮಾರೋ ಅಂತ ಒಬ್ಬ ಸ್ಮಾರ್ಟ್ ಹುಡುಗ ನಾಟಕ ಮಾಡಿ ನೋಡಿದ, ನನಗೆ ದಿಗಲಾಗ್ಬಿಡ್ತು ಅವ್ನ ಆ್ಯಕ್ಟಿಂಗ್ ನೋಡಿ. ಅದೇ ಚಾ ಜೋಡಿ ಚೂಡ ಇದ್ದಂಗೆ ಸಿದ್ಲಿಂಗ್ ಪಟ್ಟಿ ಶೆಟ್ಟಿ ಅವರ ಅಂಕಣ ಬರಹಗಳು, ನಿಮ್ಮ ಬಗ್ಗೆ ಇದೆ. ಹೌದು, ಬಂದಿದೆ. ಅನಂತ ದೇಶಪಾಂಡೆ ಭಾಳ ಆರ್ಟಿಕಲ್ ಬಂದವು ಸರ್. ನಾನು ಅವಾಗ ನಿಮ್ಗೆ ಯಾರು ಗೊತ್ತಿಲ್ಲ, ಈಗ ನಾ ಬೇಂದ್ರೆ ಪ್ರಸಿದ್ಧ ಆದಮೇಲೆ ನಿಮ್ಗೆ ಗೊತ್ತಾಗಿದೆ ಅಷ್ಟೇ. ಆಮೇಲೆ ಮೂಡಲ್ ಮನೆ ಮಹಾನವಮಿ, ಸಂಗೊಳ್ಳಿ ರಾಯಣ್ಣ ಮಾಡಿದೆ, ಇವು ಮಾಡಿದ ನಮ್ಮ ಸುನಿಲ್ ಪುರಾಣಿಕ. ಸಂಗೊಳ್ಳಿ ರಾಯಣ್ಣ ಸೀರಿಯಲ್ ಮಾಡಿದ. ಅದ್ರಾಗ ನಾನು ವೀರಣ್ಣಪ್ಪ ದೇಶಪಾಂಡೆ ರೋಲಲ್ಲಿ ಮಾಡಿದ್ನಲ್ಲ, ಇದರಲ್ಲಿ ನಮ್ಮ ಮೂಡಲ್ ಮನೆಯಲ್ಲಿ ನಾನು ಕೂಡಿಸಿ ಅದ್ರಾಗ ಕಿತ್ತೂರು ಸಂಸ್ಥಾನದ ಕಾರ್ಬಾರ್ಗಳಾಗಿದ್ವಿ. ಸಾಧಾರಣ ಅದು ಒಂದು 2-3 ವರ್ಷ ಬೆಂಗಳೂರಿಗೆ ಶೂಟಿಂಗ್ ಹೋಗ್ತಾ ಇದ್ವಿ ನಾವು. ಆಮೇಲೆ ಪರಂಪರೆ ಅಂತ ಒಂದು ಮಾಡಿದ ಸುನೀಲ, ಅವನನ್ನು ಕರೆಸಿದ್ದ. ಆಮೇಲೆ ಪಾರಿವಾಳಗಳು ಅಂತ ಒಂದು ದೂರದರ್ಶನಕ್ಕೆ, ಅದರಲ್ಲೂ ಕರೆದ ರೋಲ್ ಕೊಟ್ಟ. ಪಾಪ ಅವನು ನನ್ನ ಕಡೆ ಇದನ್ನು ಮಾಡಿದ್ದಾನೆ. ಆಮೇಲೆ ಈಗ ಮೊನ್ನೆ ಅವನ ಮಗ ಸಾಗರ್ ಅಂಥೇಳಿ, ಅವನು ವೆಂಕ್ಯ ಅಂತ ಒಂದು ಫಿಲ್ಮ್ ಮಾಡಿದ. ವೆಂಕ್ಯ ಅದರಲ್ಲಿ ಅವ್ರ ತಂದೆ ರೋಲ್ ನಾನೇ ಮಾಡಿದ್ದೇನೆ. ಅದೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಂದಿತ್ತಲ್ಲ. ಹೌದು, ನನಗೆ ಕರೆದವನು, ಬಾರು ಕಾಕಾ ಅಂತ ನನಗೆ ಸಾಗರ್. ನನ್ನ ಮೇಲೆ ಭಾಳ ನಾನು ಫುಲ್ ಅಭಿಮಾನಿ ಅವನು. ನಾನು ಬೇಂದ್ರೆ ನೋಡಿದ ಮೇಲೆ ಅವ್ನು ಭಾಳ ಇದಾಗಿದೆ. ಕಾಕಾ ನನಗೇನು ಗೊತ್ತಿಲ್ಲ, ನೀ ಶೂಟಿಂಗಿಗೆ ಬರಬೇಕು, ತಂದೆ ರೋಲ್ ನೀ ಮಾಡ್ತಿ, ನಿನಗೆ ಏನು ದುಡ್ಡು ಕೊಡೋದ ನಾ ಕೊಡ್ತೇನೆ. ಕೊಟ್ಟ ಪಾಪ, ಅದ್ರಾಗ ಏನೂ ಇಲ್ಲ. ಕಾರ್ ಕಳಿಸ್ತಿದ್ದ ಬೆಳಗ್ಗೆ, ಹುಬ್ಬಳ್ಳಿಯಲ್ಲಿ ಮನೆ ಹಿಡಿದು ಅಲ್ಲೇ ಶೂಟಿಂಗ್ ಮಾಡಿದೆ. 3-4 ದಿವಸ ಶೂಟಿಂಗ್ ಮಾಡಿದ್ವಿ ಅಲ್ಲಿ, 3 ದಿವಸ ಫುಲ್ ತಂದೆ ರೋಲ್ ನಾನೇ ಮಾಡಿದೆ. ಈಗ ಫಿಲ್ಮ್ ಫೆಸ್ಟಿವಲ್ ಕರೆದು ನನಗವ ಬಾ ಅಂಥೇಳಿ. ಆಮೇಲೆ ನನಗೆ ಹೋಗೋಕ್ಕಾಗಲಿಲ್ಲ. ಆ ಟೈಮ್ನಲ್ಲಿ ಏನೂ ಇತ್ತು, ಸ್ಪಾಟ್ ಕರೆದ, ನಾಳೆ ಇದೆ ಬರ್ತೀನಿ, ನಾ ರಿಸರ್ವೇಷನ್ ಮಾಡಿಸಿ ಕಳಿಸ್ತೀನಿ, ಹೋಟೆಲ್ ಬುಕ್ ಮಾಡ್ತೀನಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ. ಇಲ್ಪ ನೀ ಸರ್ತೆ ಮಾಡು, ಮತ್ತು ಮುಂದೆ ಅದನ್ನು ಮಾಡ್ಬೇಕಾರೆ ಪ್ರೆಸ್ ಮೀಟದು ಮಾಡ್ತಿಲ್ಲ ಹುಬ್ಳಿಗೆ, ಅವಾಗ ಬರ್ತೀನಿ ಅಂತ ಹೇಳಿ ಆಯ್ತು ಅಂತ. ಆಮೇಲೆ ಕೈಟ್ ಬ್ರದರ್ಸ್ ಅಂತ ಒಂದು ಮಾಡಿದ್ವಿ. ಅದು ಇಲ್ಲೇ ನಮ್ಮ ಮಂಜು ಅಂಥೇಳಿ, ಅವರು ನಮ್ಮ ಸೇತುರಾಮ್ ಇವ್ರ ಕಡೆ, ಅವರು ರಗಡ ಅಸೋಸಿಯೇಟ್ ಕೆಲಸ ಮಾಡಿದ್ರು ಫಿಲ್ಮ್ನಲ್ಲೆಲ್ಲ. ಅವರೊಂದು ಫಿಲ್ಮ್ ಮಾಡಿದರು, ಕೈಟ್ ಬ್ರದರ್ಸ್ ಅಂತೆ, ಭಾರಿ ಅದ್ಭುತ ಫಿಲ್ಮ್. ಅದರಲ್ಲಿ ಮಾಸ್ಟರ್ ರೋಲ್ ಮಾಡಿದ್ದೆ, ಮೇಜರ್ ರೋಲ್. ಅಮರ್ದೇವ್ ಅಂತ ಹೇಳಿ, ಅಮರ್ದೇವರು 4-5 ಫಿಲ್ಮ್ ಮಾಡೇ ನಾನು, ಆರ್ಟ್ ಫಿಲ್ಮ್ಸ್. ಮೇಜರ್ ಕ್ಯಾರೆಕ್ಟರ್ ನಂದೆ. ನಾನು ಲಕ್ಷ್ಮಿ ಕಬ್ಬೇರಹಳ್ಳಿ, ಈಗ ನಡಗೌಡ ಆಗಿದ್ದಾಳೆ ಅವಳು ನಾನು ಗಂಡ ಹೆಂಡತಿ ರೋಲ್ ಮಾಡಿದ್ವಿ. ಆಮೇಲೆ ಅಲೆಮಾರಿಗಳು ಅಂತ ಒಂದು ಮಾಡಿದ್ವಿ, ಅದರಲ್ಲಿ ಮೇಜರ್ ರೋಲ್ ಇತ್ತು. ಆಮೇಲೆ ಕೊನೆ ನಮಸ್ಕಾರ ಅಂತ ಒಂದು ಮಾಡಿದ್ವಿ, ಅದರಲ್ಲಿ ಈ ಹಳೆಯ ತೊಗಲ್ಗೊಂಬೆ ಆಟದ ಬಗ್ಗೆ, ಅವಾಗ ಗೊಂಬೆ ಆಡಿಸ್ತಿದ್ರಲ್ಲ, ತೊಗಲ್ಗೊಂಬೆ ಎಲ್ಲ ಹೋಗ್ತಾ ಇತ್ತು, ಅದ್ರ ನಶಿಸಿ ಹೋಗ್ತಾ ಇದೆ ಅಂತ ಅದ್ರ ಬಗ್ಗೆ ಒಂದು ಮಾಡಿದ್ವಿ, ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್. ಆಮೇಲೆ ಕತ್ತಲೆಯಿಂದ ಬೆಳಕಿನಡಿಗೆ ಅಂತ ಮಾಡಿದ್ವಿ. ಅವ್ರ ಮಕ್ಕಳೆಲ್ಲ ಅಮೇರಿಕಕ್ಕೆ ಹೋಗ್ತಾರೆ, ಮಾಸ್ತರ್ ಇರ್ತಾನೆ ಬೆಂಗಳೂರಲ್ಲಿ, ಅವನಿಗೆ ಒಂದು 10 ವರ್ಷ ಎಲ್ಲೋ ಕಡೆಗೆ ಒಂದು ಕಡೆ ನೌಕರಿ ಮಾಡಿರ್ತಾನೆ, ಅದ್ರ ಪೆನ್ಷನ್ ಸಲುವಾಗಿ ಅಡ್ಡಾಡ್ತಿರ್ತಾನೆ. ಅದರದೆಲ್ಲ ತಾಪತ್ರಯಗಳು ಏನು ಅನ್ನೋದ್ರ ಬಗ್ಗೆ ಭಾಳ ಅದ್ಭುತ ಫಿಲ್ಮ್. ಹಿಂಗೆ ಅವರಲ್ಲಿ ಮಾಡಿದ್ವಿ. ಆಮೇಲೆ ನಮ್ಮ ಕುರ್ಮಾವತಾರ ಕಾಸರವಳ್ಳಿ ಸರ್ ಧಾರವಾಡದಿಂದ ಕರೆಸಿ ರೋಲ್ ಕೊಟ್ಟಿದ್ರು ನನಗೆ. ಯಾವ ಪಾತ್ರ? ಗಾಂಧಿ ಅಲ್ಲ, ಗಾಂಧಿ ಇತ್ತಲ್ಲ, ಅವರು ನನ್ನ ಆಫೀಸ್ನಲ್ಲೇ ನಾ FD ಇದ್ದೆ, ಅದೇ ಆಫೀಸ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದ. ಅವರು ಟಿವಿ ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ, ಅದರ ಫೋಟೋ ಬಂದಿತ್ತು ಅಷ್ಟೇ. ಮೂಡಲ್ ಮನೆ ಆದ್ಮೇಲೆ ಮಹಾನವಮಿ ಬಂತು. ಮಹಾನವಮಿ ಒಳಗೆ ಕಾರ್ಕೂನ್ ಕ್ಯಾರೆಕ್ಟರ್, ಅದರಲ್ಲಿ ಕಾರ್ಕೂನ್ ಕ್ಯಾರೆಕ್ಟರ್ ನಮ್ಮ ನಟರಾಜ್ ಎಣ್ಗಿ ದೇಸಾಯಿ ರೋಲ್ ಮಾಡ್ತಿದ್ದ. ಅವರು ಸ್ವಲ್ಪ ದಿವಸ ಅದು ಆಯಿತು, ಅಂದ್ರೆ ಸಾಧಾರಣ 550 ಎಪಿಸೋಡ್ ಮಾಡಿದ್ವಿ ನಾವು ಅದನ್ನು. ಇದು 529 ಎಪಿಸೋಡ್ ಆಯಿತು ಮೂಡಲ್ ಮನೆ. ಆವಾಗ ನಾಗರಾಜ್ ಅಧೋನಿ ಮಾಡ್ತಿದ್ರು, ಏನೋ ಕಾರಣಕ್ಕೆ ಸ್ವಲ್ಪ ದಿವಸ ಅವರು ಬಿಟ್ಬಿಟ್ರು. ಆವಾಗ ಟಿ ವಿಯಿಂದ ಇವರು ಬಂದಿದ್ರು, ಕಲಾಗಂಗೋತ್ರಿ ಮಂಜು, ಅವ್ರು ಸ್ವಲ್ಪ ದಿವಸ ಮಾಡಿದರು, ಅವ್ರ ಜೊತೆಗೂ ವರ್ಕ್ ಮಾಡಿದೆ. ಅವರು ನಮ್ಮದು ಭಾಳದದು ಫ್ರೆಂಡ್ಶಿಪ್ ಇತ್ತು. ಅದು ಮಾಡಿದ ಮೇಲೆ ಅವಾಗ ಏನು ಪ್ರಾಬ್ಲಮ್ ಅಂದ್ರೆ ಸ್ಕ್ರಿಪ್ಟ್ ಇರ್ತಿದ್ದಿಲ್ಲ ಸರ್. ಸ್ಕ್ರಿಪ್ಟ್ದು ಎಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿತ್ತಂದ್ರೆ, ಶೂಟಿಂಗ್ ಮಾಡ್ಬೇಕಂದ್ರೆ ಬೆಂಗಳೂರಿಂದ ಇದನ್ನು ಹುಲಿಶೇಖರ್ ಅವ್ರು ಹೇಳ್ತಿದ್ರು ಫೋನಲ್ಲಿ, ಸ್ಕ್ರಿಪ್ಟ್ ಬರಿತಾ ಇದ್ದು ನಾನು
ಕೇಳಿಸ್ಕೊಂಡು ಬರೆದು ಕೊಡ್ತಾ ಇದ್ದೆ, ಶೂಟ್ ಮಾಡ್ತಾಯಿದ್ರು. ಅವಾಗ ಒಂದು ಪ್ರಾಬ್ಲಮ್ ಆಗ್ಬಿಡ್ತು, ಏನೋ ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಆಯ್ತು. ಅದು ಹಂಗೂ ಸ್ಕ್ರಿಪ್ಟು ಬರೆದೇವು ನಾನು, ಅದನ್ನು ಬರಿತಾ ಇದ್ದೆ ಸ್ಕ್ರಿಪ್ಟ್. ಅವರು ಇಲ್ಲೇ ಬಂದು ಕುತ್ಕೊಂಡು ಬರೀತಿದ್ರು. ಒಮ್ಮೊಮ್ಮೆ ಬೆಂಗಳೂರಿಗೆ ಹೋದ್ರೆ ಅಂದ್ರೆ ಅವಾಗ ಒಮ್ಮೊಮ್ಮೆ ಸ್ಕ್ರಿಪ್ಟ್ ಪ್ರಾಬ್ಲಮ್ ಆಗ್ತಿತ್ತು. ಆವಾಗ ಬರೆದು ಸ್ಕ್ರಿಪ್ಟ್ 4-5 ಸ್ಕ್ರಿಪ್ಟ್ ಬರೆದು ಕೊಡ್ತಿದ್ದೆ. ಉತ್ತರ ಕರ್ನಾಟಕ ಭಾಷೆ ಬರೀಬೇಕಲ್ಲ. ಶೂಟಿಂಗ್ ಮಾಡೋ ಹೊತ್ನಾಗ ಎಪಿಸೋಡ್ ಕಡಿಮೆ ಆದದ್ದಕ್ಕೆ ಆಮೇಲೆ ನಾನೇ ಕೆಲವೊಂದಕ್ಕೆ ಮಂಜು ಅವ್ರು ಅಂದ್ರೆ ಇಲ್ಲ ಅನಂತ, ನೀವೊಂದು ಇನ್ನೊಂದು ಯೂನಿಟ್ನಲ್ಲಿ ಇನ್ನೊಂದು ಕ್ಯಾಮ್ರಾ ಬರುತ್ತೆ, ಅಲ್ಲಿ ನೀವು ಸ್ವಲ್ಪ ನೋಡ್ಕೊಳ್ಳಿ, ಡೈಲಾಗ್ ಎಲ್ಲ ಹೇಳ್ಕೊಡಿ, ಅವ್ರು ಕ್ಯಾಮ್ರಾಮನ್ ಮಾಡ್ತಾರೆ ಅಂತ. ಅದನ್ನೂ ಮಾಡಿದೆ, ಆ್ಯಕ್ಟಿಂಗ್ನೂ ಮಾಡಿದೆ. ಆದರೆ ಭಾಳ ಚಲೋ ಬಂತದು ಇದರಲ್ಲಿ. ಆದರೆ ಇವನು ಭಾಳ ಚಲೋ ಮಸ್ತ್ ಮಾಡ್ತಿದ್ದೆ. ಯಾರು ನಮ್ಮ ನಟರಾಜ್ ಅಣ್ಗಿ ದೇಸಾಯಿರವ್ರು ಭಾಳ ಚಲೋ ಮಾಡಿದ. ಅವನು ನಾನು ಹೋಗ್ಬೇಕಾದ್ರೆ ಇಲ್ಲಿ ಕರ್ಕೊಂಡು ಹೋಗ್ತಿದ್ದ. ಅವನಂತ ಬರ್ತೀನಿ, ಶೂಟಿಂಗ್ ಐತೀನಿ ಅಂತ. ಹೌದು, ಅದನ್ನ ಕಾರ್ ಐತೆ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದು ಮುಂಜಾನೆ. ಇಲ್ಲೇ ನಾವು ಹೋಗಿ ಅಲ್ಲೇ ಇರ್ತಿದ್ವಿ. ಅಲ್ಲೊಂದು ಮನೆ ಮಾಡಿದ್ರು, ಮನೆಯಲ್ಲೆಲ್ಲ ಊಟ ಗೀಟ ಎಲ್ಲ ವ್ಯವಸ್ಥೆ ಇತ್ತು. ಅಲ್ಲೇ ಇರ್ತಿದ್ವಿ. ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ವಿ. ಅದು ಮಹಾನವಮಿ. ಆಮೇಲೆ ಸಂಗೊಳ್ಳಿ ರಾಯಣ್ಣಕ್ಕೆ ಹೋದಾಗೂ ಅಲ್ಲಿ ವ್ಯವಸ್ಥೆ ಮಾಡಿದ್ದವ. ನಾ ಜಾಸ್ತಿ NR ಕಾಲೋನಿಯಲ್ಲಿ TS ರಂಗ ಅಂತಿದ್ರು. NR ಕಾಲೋನಿ TS ರಂಗ ಶಾಮಣ್ಣ ಅವ್ರ ಮಗ, TR ಶಾಮಣ್ಣ ಅವ್ರ ಮಗ. ನಿಮ್ಮ NR ಕಾಲೋನಿಯಲ್ಲೇ ದೊಡ್ಡ ಆಫೀಸ್ ಇದೆ ಅವ್ರದ್ದು. ಆಫೀಸ್ನಲ್ಲಿ ಒಂದು ರೂಮ್ ಇದೆ. ಅವರು ನಮ್ಮದು ಅವ್ರದ್ದು ಭಾಳ ಕ್ಲೋಸ್. ಧಾರವಾಡಕ್ಕೆ ಬಂದಾಗ ಅವರು ಅನಂತ್ ಎಲ್ಲಿದ್ದೀರಾ ಬಂದುಬಿಡಿ ಅಂತ ಹೋಟೆಲ್ ಧಾರವಾಡದಲ್ಲಿ ಇರ್ತಿದ್ರು ಅವರು. ಅವ್ರ ಹತ್ರ ಅವ್ರದ್ದು ನಮ್ಮದು ಭಾಳ ಕ್ಲೋಸ್ ಇದ್ವಿ ನಾವು. ಸೊ ಅವಾಗ ಅವರು ನಾವು ಬೆಂಗಳೂರಿಗೆ ಹೋದ್ವಿ ಅಂದರೆ, ಸರ್ ನಾ ಬೆಂಗಳೂರಿಗೆ ಬರ್ತಾಯಿದ್ದೆ, ಸೀದಾ ಆಫೀಸಿಗೆ ಬಂದುಬಿಡಿ. ಅವ್ರ ರೂಮ್ನಲ್ಲೇ ಕಡಿತನಕ 3-4 ವರ್ಷ ಗಂಟೆ ಶೂಟಿಂಗ್ ಇದ್ದಾಗ ಅಲ್ಲೇ ಇದ್ದೆ ನಾನು. ಯಾವಾಗ ಶೂಟಿಂಗ್ ಹೋಗ್ತೀನಿ ಅವಾಗ ಅಲ್ಲೇ ಹೇಳ್ಕೊಳ್ಳೋದು. ಅವರು ಭಾಳ ಹೆಲ್ಪ್ ಮಾಡಿದರು. ಅವ್ರದ್ದು ಸೀರಿಯಲ್ ಮಾಡಿದ್ದು ನಾನು. ಧ್ವನಿ ಬೆಳಗಲಿ ಅವರ ಮೌನ ಕ್ರಾಂತಿ ಅಂತ ಮಾಡಿದ್ರು ಅವರು. ದೂರದರ್ಶನದಿಂದ ಸಿಕ್ಕಿತ್ತವ್ರಿಗೆ. ನಾನೇ ಅಸೋಸಿಯೇಟು, ನಾನೇ ಆ್ಯಕ್ಟರು, ನಾನೇ ಮ್ಯಾನೇಜರು. ಅಲ್ಲೆಲ್ಲ ಊಟ ಬಂದಮೇಲೆ ಊಟ ಕರೆಕ್ಟ್ ಇದೆಯಲ್ಲೋ ಆಗಿದೆಯಲ್ಲೋ ಅಂತೆಲ್ಲ ನೋಡೋದು. ಆರ್ಟಿಸ್ಟ್ಗೆ ಎಲ್ಲ ಸೆಟ್ ಬಾಯ್ಸ್ಗೆ ಏನು ಬೇಕಾದ್ರೆ ನಾನೇ ವ್ಯವಸ್ಥೆ ಮಾಡ್ತಾಯಿದ್ದೆ. ಇನ್ನೊಬ್ರು ಇದ್ದರು, ಅವ್ರು ಬರೀ ಸುಮ್ಮನೆ ದೇಖರಿಕೆ ನೋಡ್ತಿದ್ರು. ಸರ್ ಅನಂತ್, ಸರ್ ಒಂದು ಮಾತು ಹೇಳಿ ಅನಂತ್ ಮಾಡ್ಬೇಕಾದ್ರೆ ಅವ್ರದ್ದೆಲ್ಲ ಸರ್ಗೆ ಪ್ರಾಬ್ಲಮ್ ಇರುತ್ತೆ, ಡಯಾಬಿಟೀಸು. ಇಲ್ಲಿ 2 ದೊಡ್ಡ ಕಿಶೆದೊಳಗೆ ಚಾಕ್ಲೇಟ್ ಹಾಕೊಂಡಿರ್ತಿದ್ದೆ. ಸರ್ ಜೋಡಿನೇ ಇರ್ತಿದ್ದೆ. ಅನಂತ ಯಾಕೋ ಸೈಕಲ್ ಹೊಡಿತಾ ಇದ್ದಾನೆ, ಸ್ವಲ್ಪ ಕಡೆ ಕರ್ಕೊಂಡು ಹೋಗಿ ಅಂದ್ರೆ ಕರ್ಕೊಂಡೋಗಿ ಅವ್ಳು ಡೈಲಾಗ್ ಹೇಳಿಸಿ ಅವ್ನು ಧೈರ್ಯ ಮತ್ತು ಇದರ ಮುಂದೆ ನಿಂದಿರಿಸ್ತಿದ್ವಿ, ಕ್ಯಾಮ್ರಾ ಮುಂದೆ. ಎಲ್ಲನೂ ಮಾಡ್ಯಾನ ಸರ್. ನಾನು ಏನು ಮಾಡಲಿಲ್ಲ ಕೆಲಸನೇ ಇಲ್ಲ. ಅವ್ರ ಜೊತೆ ಅವರಂತೂ ಭಾರಿ ಕ್ಲೋಸ್. ಅವ್ರು ಬಿಟ್ಟಿರತ್ತಿದ್ದಿಲ್ಲ. ಅವ್ರು ರಾತ್ರಿ 2-3 ಗಂಟೆಗೆ ಮಲ್ಕೊಂಡ್ರೆ ಅವ್ರ ಜೊತೆಗೆ 3 ಗಂಟೆಗೆ ಮಲ್ಕೊಳ್ಳೋದು, ಮತ್ತು ಮುಂಜಾನೆ ಇಟ್ಕೊಂಡು ಬೆದ್ದಕ್ಕೆ ಅನಂತ ಅಂತಂದ್ರೆ ಅವ್ರು ಬೇಕಾ ಅವ್ರಿಗೆ ಅನಂತ. ಅಷ್ಟು ಕ್ಲೋಸ್ ಇದ್ವಿ ನಾನು ಅವರು. ರೂಮ್ನಲ್ಲಿ ಹೋದಾಗೂ ಅಷ್ಟೇ, ಅನಂತ್ ಬನ್ನಿ ಕಾಫಿ ಕುಡಿದು ಬರೋಣ, ಬನ್ನಿ ಅನಂತ. ರಾತ್ರಿ ಅವ್ರು ಮಲ್ಕೊಳ್ಳೋ ತನಕ ನಾನು ರೂಮ್ನಾಗ ನಾವಾಗ ಮಲ್ಕೋತಿದ್ದೆ, ಅವ್ರನಾಗ ಅವ್ರು ಮಲ್ಕೋತಾರೆ. ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರು ಕುಡಿಸಿ ಟೀ ಕುಡಿಯೋರು. ಅಷ್ಟು ಕ್ಲೋಸ್ ಇದ್ವಿ. ನಿಮ್ಮ ಆಸ್ತಿ ತಿಂದಾನ ಅಂದಿ ಅವ ಕುಂತ ತಿನ್ನು ಮಠ ನೀನು ನಿಮ್ಮಪ್ಪ ನಿಮ್ಮವ್ವ ಮಕ್ಕೊಂಡಿದ್ರೇನ? ನಿರಂತರ ಕಲಾಪಯಣ ನಿಮ್ಮದು. ಹೌದು. ಆಮೇಲೆ ಲಾಟ್ರಿ ಮಾರ್ತಾ ನಾಟಕ ಮಾಡ್ತಾ ಹೋದೆ. ಹೇಳಿದ್ದೆ ನಿಮ್ಗೆ. ಆಮೇಲೆ ಇವರು ಯಾರು ಶ್ರೀನಿವಾಸ ಮೂರ್ತಿ ಅವರು ಇದರಲ್ಲಿ ಮಾಡಿದೆ. ಆಮೇಲೆ ಹಿಂಗೆ ಶುರು ಆಯ್ತಿದ್ದು. ಹಿಂಗೆ ಶುರು ಆದದ್ದು ಸುಮಾರು ಸೀರಿಯಲ್ ಮಾಡಿದೆ ನಾನು. ಮಾಡ್ತಾ ಆಮೇಲೆ ಬೇಂದ್ರೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಬೇಂದ್ರೆ ಮೊದಲು ಮಾಡ್ತಾ ಈಗ ಇದಾಗಿದೆ. ಬೇಂದ್ರೆಯವ್ರ ಬಗ್ಗೆ ನೋಡೋಕ್ಕೂ ಹಂಗೆ ಅನ್ನಿಸ್ತಾ ಇದೆ ಫುಲ್. ಆಮೇಲೆ ವಯಸ್ಸು ಬರ್ತಾಯಿದೆ, ಅದು ಮಾಡಿ ಇದಾಗಿದೆ. ಆಮೇಲೆ ಅವ್ರದ್ದು ಓದ್ಕೊಂಡಿದ್ದೇನೆ ಸ್ವಲ್ಪ ಅಷ್ಟೇ. ಯಾಕಂದ್ರೆ ತಿಳ್ಕೊಳ್ಳೋದು ಭಾಳ ಕಷ್ಟ ಇದೆ. ಬೇಂದ್ರೆನ ಅರ್ಥ ಮಾಡ್ಕೊಳ್ಳೋದು, ಅವ್ರ ಕವನಗನ್ನು ಅರ್ಥ ಮಾಡ್ಕೊಳ್ಳೋದು. ಈಗ ನಾವೇನಾದರೂ ಮಾತಾಡಿದೆ ಅಂದರೆ, ಬೇರೆ ಏನಾರೇ ತೊಗೊಂಡು ಮಾತಾಡಿದೆ ಅಂದರೆ ಜನರಿಗೆ ಅರ್ಥ ಆಗಂಗಿಲ್ಲ. ಜನರಿಗೂ ಅರ್ಥ ಆಗಬೇಕಲ್ಲ ನಾವು ಮಾತಾಡಿದ್ದು. ಈಗ ನಾವೇನು ಮಾಡೇನಿದ್ದೀನಿ ಎಲ್ಲಿ ಮಾತಾಡಿದ್ರೂ ಭಯಂಕರ ಖುಷಿ ಪಡ್ತಾರೆ ಜನ. ಒಂದು 40-45 ನಿಮಿಷದ್ದು ಏನು ಮಾಡೇನಂತ. ಇದು ಬೇರೆದೇನಾರೇ ಜಾಸ್ತಿ ಮಾತಾಡಿದ್ವಿ ಅಥವಾ ಏನಾರೇ ಮಾಡಿದ್ವಿ ಅಂದರೆ ಈಗಿನ ಮಂದಿಗೆ ಮೊದಲೇಕ ಸಾಹಿತ್ಯ ಕಡಿಮೆ. ಆಮೇಲೆ ಬೇಂದ್ರೆ ಅವ್ರದ್ದು ಕೇಳಿಲ್ಲ ಭಾಳಷ್ಟು ಮಂದಿ. ಈಗಿನ ಹುಡುಗರಿಗೆ ಏನು ಗೊತ್ತು ಬೇಂದ್ರೆ ಹೇಳಿ ನೋಡ್ತಾರೆ, ಚಿತ್ರದಲ್ಲಿ ನಮ್ಮ ನೋಡಿದ್ರೆ ಖುಷಿ ಪಡ್ತಾರೆ, ಕೇಳ್ತಾರೆ. ಆಗಿದ್ದು ಶಾಂತ ರೀತಿ ಕೂತ್ಕೋತಾರೆ. ಸ್ಟೇಜ್ ಮೇಲೆ ಹೋದರೆ ಪಿನ್ ಡ್ರಾಪ್ ಸೈಲೆನ್ಸ್, ಯಾರೂ ಗದ್ದಲ ಹಾಕಲ್ಲ, ಫುಲ್ ಕೇಳ್ತಾರೆ, ಚಪಾಳೆ ಹೊಡಿತಾರೆ. ಅವ್ರದ್ದು ಒಂದು 2-3 ಹಾಡು ಹಾಡ್ತೀನಿ ನಾನು ವಾರ ಸವರಿಗೆ. ಆಮೇಲೆ ಇನ್ನೂ ಯಾಕೆ ಬರಲಿಲ್ಲವ ಅದನ್ನು ಆ್ಯಕ್ಟ್ ಮಾಡಿ ತೋರಿಸ್ತೇನೆ. ಈಗ ಮಾಡ್ತಾಯಿದ್ದೀನಿ. ವಾಮನ ಬೇಂದ್ರೆ ಅವ್ರು ನನ್ನ ಮೇಲೆ ಭಾಳ ಪ್ರೀತಿ ಇದ್ರು. ಭಾಳ ಅಂದರೆ ಭಾಳ ಪ್ರೀತಿ. ಬೇಂದ್ರೆ ಅವ್ರ ಮಗ ಅವ್ರನ್ನೆಲ್ಲ ಮಾಡಿ ತೋರಿಸ್ತಿದ್ದು. ಹಿಂಗದ ಹಿಂಗೆ ಬರೆದಿದ್ದದ ಹಿಂಗದ ನೋಡ್ರಿ ಅಂತ. ಅವ್ರು ಎಲ್ಲದಕ್ಕೂ ಇದನ್ನು ಮಾಡ್ತಾರೆ. ಕರೆಕ್ಟ್ ಅದ ನೀವು ಮಾಡ್ಲಿಕ್ಕೆ ಮಾಡು ಅಂಥೇಳಿ. ಅವರು ಎಲ್ಲರೇ ಶೋ ಇತ್ತು ನಮ್ಗೆ. ಒಂದೇನಾಗ್ತಾರೆ ಪುಣೆದಾಗ ಒಂದು ಶೋ ಇತ್ತು ನಮ್ಮದು, ಅಂಬಿಕಾತನಯ ದತ್ತ. ಅವ್ರಿಗೆ ನಾವು ಹೋಗಿ ಹೇಳಿದ್ವಿ, ಅಂಬಿಕಾತನಯ ದತ್ತ ನಾವು ಪುಣೆಗೆ ಶೋಕದ ಕನ್ನಡ ಸಂಘದವ್ರು ಮಾಡಿಸ್ಲಿಕ್ಕತ್ತಾರ, ನಾವೆಲ್ಲ ಪುಣೆಗೆ ಹೊಂಟೇವೆ ಅಂತ. ನಾನು ರತ್ನಗಿರಿಗೆ ಹೊಂಟೇನಿ, ರತ್ನಗಿರಿಯಿಂದ ನಿಮ್ಮ ಶೋ ನೋಡ್ಲಿಕ್ಕೆ ಪುಣೆಗೆ ಬರ್ತೇನೆ ಅಂತ. ಅವರು ನಮ್ಮ ಶೋ ಇದ್ದ ದಿವಸ ಪುಣೆಗೆ ಬಂದರು. ಪುಣೆಗೆ ಬಂದರು. ನಾನು ಡ್ರೆಸ್ ಹಾಕ್ಕೊಂಡು ನಿಂತಿದ್ದೆ. ಅವರೆಲ್ಲ ಕರೆದ್ರು, ಬನ್ನಿ ಬೇಂದ್ರೆಯವ್ರ ಮಗ ಬಂದಾರ ಅಂಥೇಳಿ ಹೂವಿನ ಗುಚ್ಚ ಕೊಡ್ಲಿಕ್ಕೆ ಹೋದರು. ಅವ್ರು ಹೇಳಿದ್ರು, ನನಗೆ ಯಾಕೆ ಕೊಡ್ತೀರಿ, ಬೇಂದ್ರೆ ಇದ್ದಾರೆ, ಬೇಂದ್ರೆ ಕೊಡ್ರಿ. ಆ ಹೂವಿನ ಗುಚ್ಚ ನನಗೆ ಕೊಡಿಸಿದ್ರು ಅವರು. ಆಮೇಲೆ ಒಮ್ಮೆ ಏನಾಯ್ತಂದ್ರೆ ಅವ್ರಿಗೆ ಎಲ್ಲಿ ಬೇಂದ್ರೆ ಇದ್ರು ನನ್ನ ಮೇಲೆ ಭಾಳ ಅಂದ್ರೆ ಭಾಳ. ಅವರು ನಾನು ಬೇಂದ್ರೆ ಡ್ರೆಸ್ ಹಾಕ್ಕೊಂಡ್ರೆ ಅವರು ಕಣ್ಣ ನೀರು ಬರ್ತಾಯಿದ್ರು ನಾನು ಕೂತ್ಕೊಂಡು ಮಾತಾಡಿದ್ರೆ. ಅಂಬಿಕಾತನದತ್ತ ಮಾಡಿದಾಗ ವಾಮನ್ ಬೇಂದ್ರೆ, ಶರ್ಮಾ ಅವರು, ಆಮೇಲೆ ನಮ್ಮ
ಸುರೇಶ್ ಕುಲಕರ್ಣಿ ಇರ್ಬೋದು, ಆಮೇಲೆ ಮತ್ತು ಭಾಳಷ್ಟು ಜನ ದೊಡ್ಡ ದೊಡ್ಡ ಸಾಹಿತಿಗಳು ಎಲ್ಲರೂ ಬಂದಿದ್ರು ಆ ಇದನ್ನು ನೋಡಲಿಕ್ಕೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು. ಅದಾದಮೇಲೆ ಶುರು ಆಯ್ತು ನೋಡ್ರಿ ಹಂಗೆ ಆಮೇಲೆ ಕಡೆಗೆ ವಾಮನ್ ಬೇಂದ್ರೆ ಲಾಸ್ಟಕ್ಕೆ ಒಂದು ಸರ್ತೆ ಇಲ್ಲಿ ಕೆ ಎಸ್ ಶರ್ಮಾ ಅವ್ರು ಇದರೊಳಗೆ ಇದನ್ನು ಮಾಡಿದ್ರು ಅವರು, ಏನು ಒಂದು ಬೇಂದ್ರೆ ಅವರು ಹುಟ್ಟದ ಹಬ್ಬದ ಕಾರ್ಯಕ್ರಮ ಮಾಡಿದ್ರು ಅವರು. ಮಾಡಿದಾಗ ವಾಮನ್ ಬೇಂದ್ರೆ ನನ್ನ ಮನೆಗೆ ಬಂದರು. ಅವ್ರಿಗೆ ಸ್ವಲ್ಪ ಇದ್ರ ಪ್ರಾಬ್ಲಮ್ ಇತ್ತು, ನಮ್ಮದು ಪ್ರಾಬ್ಲಮ್ ಇತ್ತು. ಬಂದ್ರೆ ಮನೆಗೆ ಬಂದವ್ರ ಅನಂತ್ ನಾಳೆ ಕಾರ್ಯಕ್ರಮ ಇದೆ ಹುಬ್ಬಳ್ಳಿ ಒಳಗೆ, ನೀವು ಬೇಂದ್ರೆ ಮಾಡಬೇಕು, ಅಲ್ಲೇ ಮಾಡ್ತೀರಿ ಸರ್. ನೀವು ಯಾಕೆ ಬಂದ್ರಿ, ನಾನು ಮನೆಗೆ ಬರ್ತಿದ್ದಿಲ್ಲ ಹೇಳಿ ಕಳಿಸಿದ್ರು. ಇಲ್ಲ ನನಗೆ ನೋಡ್ಬೇಕಾಗ್ಯದ, ಅದಕ್ಕೆ ನಾನು ಹೇಳಿಕ್ಕೆ ಬಂದ ಮನೆಗೆ, ನಿನಗೆ ಕಾರಿನ ವ್ಯವಸ್ಥೆ ಮಾಡೀನಿ, ನಿನಗೆ ಏನು ಪೇಮೆಂಟ್ ಅದದು ಕೊಡ್ತದೆ, ಆಮೇಲೆ ನಾಳೆ ಊಟನೂ ಅದಲ್ಲೇ ಕಾರ್ಯಕ್ರಮ ಮಾಡಿ ಹೋಗು ಅಂತ. ಆಯ್ತು ಅಂದ. ನಾನು ಮರುದಿವ್ಸ ಕಾರ್ ಬಂತು, ಹೋಗಿ ನಾನು ಅಲ್ಲಿ ಮಾಡಿದೆ. ಅವ್ರಿಗೆ ಏನೋ ಹೊಟ್ಟೆ ನೋವಾಗಿತ್ತು ಅಂತ ಹಿಂಗೆ ಕುತ್ಕೊಂಡಿದ್ರು ಅವರು. ವಾಮನ್ ಬೇಂದ್ರೆ ವಾಮನ್ ಬೇಂದ್ರೆ ನಾ ಹೋದೆ. ಯಾಕೆ ಏನಾಗ್ಯದ ಅಂದು, ಏನಿಲ್ಲ ಸ್ವಲ್ಪ ಇದ್ದದ, ನಿನ್ನ ಶುರುವಾತ್ಗಳು ಬರ್ತೇನೆ ಅಂತ. ನನ್ನ ಕಾರ್ಯಕ್ರಮ ಬಂದು ಸ್ಟೇಜಿಗೆ ಬಂದು ಎದ್ದು ಬಂದು ಎದುರಿಗೆ ಕುರ್ಚಿದಾಗ ಕೂತ್ಕೊಂಡ್ರು. ನಾ ಬೇಂದ್ರೆ ಮಾಡಿ ಒಂದು ಅರ್ಧ ತಾಸು ಮಾಡಿದೆ, ಅವ್ರ ಕಣ್ಣ ನೀರು ಇಳಿತಾ ಇತ್ತು. ಆಮೇಲೆ ಅವ್ರನ್ನೊಂದು ಆದಮೇಲೆ ಅನಂತ್ ನಿನ್ನ ಜೋಡಿ ಒಂದು ಫೋಟೋ ತೆಗೆಸ್ಕೊಂಡು ನೀನು. ಯಾಕೆ ರೀ ಸರ್ ಅಂದ. ಬರ್ರಿ ಅಂದೆ. ಇತ್ಲಾಗ ಶರ್ಮಾ ಅವ್ರು ನಿಂತಾರೆ ಸೆಂಟ್ರಲ್ಲಿ, ನಾನು ನಿಂತೇನೆ, ಇತ್ಲಾಗ ವಾಮನ್ ಬೇಂದ್ರೆ ನಿಂತಾರೆ. ಫೋಟೋ ತೆಗೆಸ್ಕೊಂಡ್ವಿ. ಆ ಫೋಟೋ ನನಗೆ ಕರೆದು ಕೊಟ್ಟರು ಅವರು. ಅದು ನನಗೀಗ ದೊಡ್ಡ ಆಸ್ತಿ. ಹಿಂಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಇದ್ರು ಬಿಡ್ರಿ. ವಾಮನ್ ಬೇಂದ್ರೆ ಮನೆಗೆ ಹೋದ್ರೆ ಕರಿತಿದ್ರು, ಒಳಗೆ ಬರೀ ಕೂತ್ಕೊಂಡ್ರೆ. ಈಗ ಸಹಿತ ಅವ್ರ ಮೊಮ್ಮಗಳಿದ್ದಾಳೆ, ಅವರು ಭಾಳಷ್ಟು ಇದನ್ನು ಮಾಡ್ತಾರೆ. ನಮ್ಮ ಬಗ್ಗೆ ಭಾಳ ಅಭಿಮಾನ ಅದ. ಮನೆಗೆ ಹೋಗ್ತೀನಿ, ಮಾತಾಡ್ತೀನಿ, ಕೂತ್ಕೋತೀನಿ. ಮುಗಿಲ ಮಾರಿಗೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.